ವೀಕ್ಷಕರೇ, ಕಳೆದ ಒಂದು ವಾರದಿಂದ ವಿಜಯವಾಹಿನಿಯಲ್ಲಿ ಸತತವಾಗಿ ದಾವಣಗೆರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಆಗಿರುವಂತಹ ಲೈಂಗಿಕ ಕಿರುಕುಳದ ಬಗ್ಗೆ ನಾವು ವರದಿ ಮಾಡ್ತಾ ಇದ್ದೀವಿ. ಏನು ಹೇಳಬಹುದಾಗಿತ್ತು? ಈಗ ಅದನ್ನ ಬಿಡಿ, ಈಗ ಆಯ್ತಲ್ಲ, ಈಗ ಅವರು ತಪ್ಪಿದ್ಯೋ ಸರಿ ಇದೋ ಅದು ಆಮೇಲೆ ಊಟಕ್ಕೆ ಬಿಡಲ್ವಾ? ನಮ್ಗೆ ಹೇಳ್ಬೇಕು ಸರ್, ಸರ್ ರ್ಯಾಗಿಂಗ್ ಮಾಡ್ತಾರೆ ಸರ್. ವೀಕ್ಷಕರೇ, ಇಲ್ಲಿ ನಾವು ಸಾಕಷ್ಟು ವಿಚಾರಗಳನ್ನು ಗಮನಕ್ಕೆ ತರುವಂತಹ ಪ್ರಯತ್ನ ಮಾಡ್ತೀನಿ. ಒಂದೊಂದು ವಿಚಾರವನ್ನು ತುಂಬ ಗಂಭೀರವಾಗಿದೆ. ಯಾಕೆಂದರೆ ಇದು ಜಿಲ್ಲಾಸ್ಪತ್ರೆನ ಅಥವಾ ಒಂದು ಕ್ರೈಮ್ ಸ್ಟೋರಿ ನಡೆಯುವಂತಹ ಜಾಗನ ಅನ್ನಂಗೆ. ದಾವಣಗೆರೆಯಲ್ಲಿರುವಂತಹ ಜಿಲ್ಲಾಸ್ಪತ್ರೆಯಲ್ಲಿ ಅನೇಕ ಲೈಂಗಿಕ ಕಿರುಗಳು ಈ ಕಾಂಟ್ರಾಕ್ಟ್ ಹೊರಗುತ್ತಿಗೆ ನೌಕರರ ಮೇಲೆ ನಡೀತಾ ಇದೆ. ಇಲ್ಲಿ ಸುಮಾರು 100ರಿಂದ 150 ಜನ ಹೆಣ್ಣು ಮಕ್ಕಳಿದ್ದಾರೆ. ಇದರಲ್ಲಿ ಧೈರ್ಯವಾಗಿ ಎದುರಿಸುವುದಕ್ಕೆ ಬಂದಂತಹ 2 ಹೆಣ್ಣು ಮಕ್ಕಳು. ಆ ಹೆಣ್ಣು ಮಕ್ಕಳ ಹೆಸರನ್ನು ನಾನು ಇವತ್ತು ತಗೊಳ್ಳೋದಿಲ್ಲ. ಯಾಕೆ ಅಂತ ಅಂದರೆ, ಇವತ್ತು ಆಲ್ರೆಡಿ ಆ 2 ಹೆಣ್ಣು ಮಕ್ಕಳಿಗೆ ಸುಮಾರು ಧಮಕಿಗಳನ್ನು ಹಾಕಿ, ಸುಮಾರು ಟಾರ್ಚರ್ಗಳನ್ನು ಮಾಡಿ, ಅವರ ಫ್ಯಾಮಿಲಿಗೆ ಹೋಗಿ ಫ್ಯಾಮಿಲಿ ಕೈಯಲ್ಲಿ ಒಡಿಸುವಂತಹ ಪ್ರಯತ್ನ ಪಡ್ತಿದ್ದಾರೆ ಈ ರಾಕ್ಷಸರು. ಈ ರಾಕ್ಷಸರು ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅಲ್ಲಿರುವಂತಹ ಡಿಸ್ಟ್ರಿಕ್ಟ್ ಸರ್ಜನ್ನು ತಲೆ ಕೆಡಿಸ್ಕೊಂಡಿಲ್ಲ. ನಾನೇ ಖುದ್ದಾಗಿ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಹೋಗಿ, ಸ್ವಾಮಿ ಇಲ್ಲಿ ಅನ್ಯಾಯ ಆಗಿದೆಯಂತೆ, ಇಂತಹ ಹೆಣ್ಣು ಮಕ್ಕಳು ಬಂದು ನಿಮಗೆ ದೂರು ಕೊಟ್ಟಿದ್ರು, ನೀವು ಕ್ರಮ ಜರುಗಿಸಿಲ್ಲಂತೆ, ಗೆಟ್ ಲಾಸ್ಟ್ ಫ್ರಮ್ ದಿಸ್ ರೂಮ್ ಅಂತ ಹೇಳಿದ್ರಂತೆ. ಹೌದಾ ಅಂತ ಕೇಳಿದೆ. ಇಲ್ಲ ಯಾವುದೂ ನಮಗೆ ಗೊತ್ತೇ ಇಲ್ಲ, ನಮಗಿದು ಕಿವಿಗೆ ಬಿದ್ದಿಲ್ಲ ಅಂದಂತಹ ಡಾಕ್ಟರ್ ನಾಗೇಂದ್ರಪ್ಪ, ಆಯಿತು ಒಂದು 2 ನಿಮಿಷ ವೆಯ್ಟ್ ಮಾಡಿ ಸರ್, ಆ ವಿಕ್ಟಿಮ್ಸ್ ಯಾರಿದ್ದಾರೆ ಅವ್ರನ್ನ ಕರೆಸ್ತೀನಿ ಅಂತ ಅಂದೆ. ಆ ವಿಕ್ಟಿಮ್ನ ಕರೆಯೋದ ಒಳಗೆ ಇವರು ಅಲ್ಲಿರುವಂತಹ ಸೂಪರ್ಡೆಂಟ್ಗಳಿಗೆ, ಸೆಕ್ಯೂರಿಟಿಗಳಿಗೆ ಫೋನ್ ಮಾಡಿಬಿಟ್ಟು, ಆ ಇಬ್ಬರನ್ನ ಯಾಕೆ ಇಲ್ಲಿ ಕರೆಸ್ತಾ ಇದ್ದಾರೆ, ಅವ್ರನ್ನ ಬಂದಿರುವಂತಹ ವಿಕ್ಟಿಮ್ನ ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳಿ ನನ್ನ ಕಣ್ಣು ಮುಂದೆನೇ ನೊಂದಂತಹ ಹೆಣ್ಣು ಮಕ್ಕಳನ್ನು ಸೆಕ್ಯೂರಿಟಿ ಗಾರ್ಡ್ನ ಇಟ್ಟು ಓಡಿಸಿದಂತಹ DS ಡಾಕ್ಟರ್ ನಾಗೇಂದ್ರಪ್ಪ. ಈ ಎಲ್ಲ ವಿಚಾರಗಳನ್ನು ತಿಳಿದ ಮೇಲೆ ನಾನು ಬಂದು ಸುದ್ದಿ ಮಾಡಿ, ಸುದ್ದಿಯಲ್ಲಿ ನೇರವಾಗಿ ನಿಷ್ಠಾವಂತ ರೂಪದಲ್ಲಿ ನಾವು ಸುದ್ದಿಯನ್ನು ಪ್ರಸಾರ ಮಾಡೋದು. ಈ ಸುದ್ದಿಗೆ ನಮಗೆ ಗಮನಾರ್ಹವಾಗಿ ಮಹಿಳಾ ಆಯೋಗದ ಅಧ್ಯಕ್ಷೆ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಅವರು ರಿಯಾಕ್ಟ್ ಮಾಡಿ, ಕಮಿಷನರ್ ಆಫ್ ಹೆಲ್ತ್ ಹಾಗೂ SPF ದಾವಣಗೆರೆಗೆ ಒಂದು ಸುಂದರವಾದ ಲೆಟ್ರ್ ಬರೆದ್ರು. ಇವರ ಮೇಲೆ ಗಂಭೀರವಾದ ಪ್ರಕರಣವನ್ನು ದಾಖಲಿಸಬೇಕು, ಇದು ಅಮಾನುಷ್ಯ ಕೃತ್ಯ ಇವಾಗ ನಡೀತಾ ಇರುವಂಥದ್ದು ಅಂತ. ಸೊ ಇಷ್ಟೆಲ್ಲ ಆದರೂ ಇನ್ನೂ ಆ ನೊಂದಂಥ ಹೆಣ್ಣು ಮಕ್ಕಳಿಗೆ ಮಾಡ್ತಿರುವಂತಹ ಟಾರ್ಚರು ನಿಲ್ತಿಲ್ಲ. ಅಲ್ಲಿರುವಂತಹ ಹೊರಗುತ್ತಿಗೆ ನೌಕರ ದೀಕ್ಷಾ ಏಜೆನ್ಸಿಯ ಮುಖ್ಯಸ್ಥನಾದ ಮಂಜು ಅಲಿಯಾಸ್ ಕಾಮುಕ ಮಂಜಣ್ಣ, ಇವನ ಕೃತ್ಯ ಇವತ್ತು ಆ ಹೆಣ್ಣು ಮಕ್ಕಳಿಗೆ ಒಡಿಸೋ ಲೆವೆಲ್ಗೆ ಹೋಗಿದೆ. ಸೊ ಈ ಪ್ರಕರಣ ಎಲ್ಲೋ ಒಂದು ಕಡೆಗೆ ಪ್ರತಿದಿನ ಒಂದೊಂದು ಹೊಸ ಟ್ವಿಸ್ಟನ್ನು ತಗೊಳ್ತಾ ಇದೆ. ಯಾಕೆ ಕರ್ನಾಟಕದಲ್ಲಿ ಯಾರು ಕ್ರಮ ಜರುಗಿಸುವಂತಹ ಅಧಿಕಾರಿಗಳೇ ಹುಟ್ಟಿಲ್ವಾ? ಯಾಕೆ ಯಾರ ಆಯೋಗಕ್ಕೂ ಇದು ಗಮನಕ್ಕೆ ಬರ್ತಾ ಇಲ್ವಾ? ಯಾಕೆ ಅಲ್ಲಿರುವಂತಹ SP ಗಮನಕ್ಕೆ ಬರ್ತಾ ಇಲ್ವಾ? ಜಿಲ್ಲಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಹಾಗೂ ಇಲ್ಲಿರುವಂತಹ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿರುವಂತಹ ಡೈರೆಕ್ಟರ್ ಏನು ಮಾಡ್ತಾ ಇದ್ದಾರೆ? ಎಲ್ಲ ಸೆಷನ್ನಲ್ಲಿ ಕುಂತ್ಕೊಂಡಿದ್ರೆ ಇಲ್ಲಿರುವಂತಹ ಹೆಣ್ಣುಮಕ್ಕಳ ಮಾನಕ್ಕೆ ಗ್ಯಾರಂಟಿ ಯಾರು? ಸೊ ವೀಕ್ಷಕರೇ, ಇದನ್ನೆಲ್ಲ ನೋಡಿದ ಮೇಲೆ ಈ ವಿಡಿಯೋನ ಎಷ್ಟು ಮಟ್ಟಿಗೆ ನೀವು ರೀಚ್ ಮಾಡಿಸೋದಕ್ಕಾಗುತ್ತೆ ಸದನದವರೆಗೂ. ಸದನದಲ್ಲಿ ಇಂತಹ ಕೃತ್ಯಗಳನ್ನು ಪ್ರಶ್ನೆ ಮಾಡಬೇಕು. ಹೊರಗುತ್ತಿಗೆ ನೌಕರರನ್ನು ನಾಯಿ ಥರ ನಡೆಸ್ಕೊತಿರುವಂತಹ ಇಂತಹ ಹೀನಾಯ ರಾಕ್ಷಸರ ಮೇಲೆ ಕ್ರಮ ಆಗಬೇಕು ಅಂತೇಳಿ ವಿಜಯವಾಹಿನಿ ಗಂಭೀರವಾಗಿ ಈ ಪ್ರಕರಣವನ್ನು ಕನ್ಸಿಡರ್ ಮಾಡಿದೆ. ಸೊ ಹಾಗಾಗಿ ದಯಮಾಡಿ ಈ ವಿಡಿಯೋವನ್ನು ಎಲ್ಲರೂ ಶೇರ್ ಮಾಡಿಕೊಳ್ಳಿ, ಹಾಗೂ ಒಂದು ಧಿಕ್ಕಾರವನ್ನು ನಾವು ಸಾಂಕೇತಿಕವಾಗಿ ಈ ರಾಕ್ಷಸರ ಮೇಲೆ ಕೂಗೋಣ ಅಂತೇಳಿ ಇವತ್ತಿನ ಒಂದು ವಿಶೇಷ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.